ಚಿಕ್ಕೋಡಿಯಲ್ಲಿ ಡಿಡಿಪಿಯು ಕಚೇರಿಯ ನೂತನ ಕಟ್ಟಡ ಕಾಮಗಾರಿಗೆ ಎಂಎಲ್ಸಿ ಪ್ರಕಾಶ ಹುಕ್ಕೇರಿ ಚಾಲನೆ. ಚಿಕ್ಕೋಡಿ ಪಟ್ಟಣದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ ಹುಕ್ಕೇರಿ ಅವರ ಪ್ರಯತ್ನದಿಂದ ಮಂಜೂರಾದ 1 ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಲಿರುವ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಕಚೇರಿ ಕಟ್ಟಡ ಕಾಮಗಾರಿಗೆ ಪ್ರಕಾಶ ಹುಕ್ಕೇರಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ ಹುಕ್ಕೇರಿ ಅವರು, ಚಿಕ್ಕೋಡಿಯಲ್ಲಿ ಡಿಡಿಪಿಯು ಕಚೇರಿಯ ಹೊಸ ಕಟ್ಟಡ ಆಗಬೇಕೆಂದು ಬಹುದಿನಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆ ಇವತ್ತು ಈಡೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಿಇಒ ಕಚೇರಿಯ ನೂತನ ಕಚೇರಿಯ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಇದುವರೆಗೆ ವಸತಿ ಶಾಲೆಗಳಿಗೆ 78 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಶೈಕ್ಷಣಿಕ ಆಡಳಿತ ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ಈ ಕಟ್ಟಡವು ಕರ್ನಾಟಕ ರಾಜ್ಯದಲ್ಲೇ 2ನೇಯ ಡಿಡಿಪಿಯು ಕಚೇರಿ ಇದಾಗಲಿದ್ದು, ಈ ಕಟ್ಟಡವು ಶಿಕ್ಷಣ ಇಲಾಖೆಯ ಕಾರ್ಯನಿರ್ವಹಣೆಯನ್ನು ಮತ್ತಷ್ಟು ಸಮರ್ಥಗೊಳಿಸುವುದು ಎಂದರು. ಈ ಸಂದರ್ಭದಲ್ಲಿ ಡಿಡಿಪಿಯು ಪಿಆರ್ ಬಂಡಾರೆ, ಡಿಡಿಪಿಐ ಸೀತಾರಾಮ, ಬಿಇಒ ಪ್ರಭಾವತಿ ಪಾಟೀಲ, ಲೋಕೋಪಯೋಗಿ ಅಭಿಯಂತರರ ಎಂಟಹತ್ತಿನವರ, ಶ್ರೀಶೈಲ್ ದೇಸಾಯಿ, ರಾಮಮನಿ, ಗುಲಾಬ ಹುಸೇಬ ಭಗವಾನ, ವಿನೋದ ಮಳಾಗೆ, ಬಾಬಾ ಸಾಹೇಬ ಗುಡಿಮನಿ, ಸುರೇಶ ಚೌಗಾಲ, ಸತೀಶ ಕುಲಕರ್ಣಿ, ಶಿರಗಂವಾಕರ ಸರ್, ಉತ್ತಮ ಶಿದೆ ಸೇರಿದಂತೆ ಉಪನ್ಯಾಸಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದರೆ 2ನೇ ಸರಿ 3ನೇ ಸರಿ 4ನೇ ಸರಿ ಫೋನ್ ಮಾಡಿದಾಗ ಸ್ವಿಚ್ ಆಫ್. ಎಲ್ಲಿ ಅದಾರೋ ಏನಾದರೂ ಇನ್ನೂವರೆಗೆ ನನಗೆ ಗೊತ್ತಾಗಿಲ್ಲ. ಅದ ಪ್ರಕಾರ ಹುಕ್ಕೇರಿಯಲ್ಲಿ ಒಂದು ಬಿಇಒ ಆಫೀಸ್ಗೆ ಜಾಗ ಇದೆ, ಕಟ್ಟಡ ಕೊಡ್ಬೇಕಂತ ಈಗಾಗಲೇ ಮೇಡಮ್ ಬಿಇಒ ಅವ್ರು ಹೇಳಿದ್ದಾರೆ. ಮೇಡಮ್, ನಿಮಗೆ ಹುಕ್ಕೇರಿಯಾಗ ಏನು ಕಡಿಮೆ ಐತಿ? ಜಿಲ್ಲಾ ಮಂತ್ರಿಗಳ, ಕರ್ನಾಟಕದ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಇವತ್ತ ಏನು ಕರ್ನಾಟಕದಾಗ ಸತೀಶ್ ಅಣ್ಣ ಜಾರಕಿಹೊಳಿ ಹೇಳ್ತಾರ ಅದು ಆಗ್ತೈತಿ. ಒಂದ್ ವೇಳೆ 1 ಕೋಟಿ ಕೊಡ್ಲಿಲ್ಲ ಅಂದ್ರೆ ನಾ ಕೊಡ್ತೇನೆ. ನೀವು ಒಂದು ಮಾತು ಕೇಳಿ, ಚಿಕ್ಕೋಡಿಯಾಗ ಬಿಇಒ ಆಫೀಸ್ಗೆ 1 ಕೋಟಿ ಪ್ರಕಾಶ್ ಹುಕ್ಕೇರಿ ಕೊಡ್ತೀವಿ ಅಂತ ಹೇಳಿದಾರು, ನೀವು ಇಲ್ಲಿ 1 ಕೋಟಿ ಕೊಡು ಅಂತ ಹೇಳಿ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ನೋಡ್ಕೋತೇನೆ. ಹೇಳಿದೇನಲ್ಲ ಅಂತ ಆಗತ್ತೆ ಇದೆಯಲ್ಲ ಅಂತ ಅವ್ರೇನು ನನಗೆ ಕೇಳಿದ್ರ, ಶಿಕ್ಷಣ ಒಬ್ಬ ಲೋಕೋಪಯೋಗಿ ಇಲಾಖೆ ಸಚಿವರು ಇವತ್ತ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೇ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಇದು ಮೊದಲನೇ ಸರಿ ನನ್ನ ಜೀವನದಾಗ ನಾನು ನೋಡಿದ್ದೆ. ಸ್ವತಃ ಪತ್ರ ಬರೆದಾರ, ನೀವು 2 ರೂಮ್ ಕೊಡ್ರಿ, ನಿಮ್ಮ ಕ್ಷೇತ್ರಕ್ಕೆ ಗಣೇಶ್ ಹುಕ್ಕೇರಿಗೆ ಪತ್ರ ಬರೆದಾರ, ನೀವು 2 ರೂಮ್ ಕೊಡ್ರಿ, 4 ರೂಮ್ ಕೊಡ್ರಿ ಅಂತ. ಈ ಪದ್ಧತಿ ಇನ್ನೂ ತನಕ ಯಾರು ಶಿಕ್ಷಣ ಇಲಾಖೆಗೆ ಮಹತ್ವ ಕೊಟ್ಟಿದ್ದಿಲ್ಲ. ಆದ್ರೆ ಇವತ್ತ ಸತೀಶ್ ಜಾರಕಿಹೊಳಿ ಅವರು ಈ ಲೋಕೋಪಯೋಗಿ ಇಲಾಖೆದಾಗ ರಸ್ತೆ ಮಾಡೋದು, ಚರಂಡಿ ಮಾಡೋದು, ಬ್ರಿಡ್ಜ್ಗಳನ್ನು ಮಾಡೋದು, ಅದ್ರ ಜೊತೆಯಾಗಿ ಇವತ್ತು ಶಿಕ್ಷಣ ಇಲಾಖೆಗೂ ಕೂಡ ಒತ್ತು ಕೊಡ್ಬೇಕಂತ ಹೇಳಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಗಳಿಗೆ ಕೂಡ ಹಣ ಒದಗಿಸ್ತಾ ಇದ್ದಾರೆ. ಹೌದಲ್ರಿ? ಹುಕ್ಕೇರಿಯಾಗಿ ಅದು ಕೊಟ್ಟಿದ್ದಾರೆ. ಈಗ 48 ರೂಮ್ ಕೊಟ್ಟಾರ ಸರ್ ಲಾಸ್ಟ್ ಇಯರ್. ಆಮೇಲೆ ಈ ವರ್ಷ 3 ಶಾಲೆಗೆ ರೀ, ಒಂದೊಂದು ಶಾಲೆಗೆ 3 ಕೋಟಿ ಕೊಟ್ಟಾರ ಸರ್. 48 ರೂಮ್ ಕೊಟ್ಟಿದಾರಂತ. ಅಂದ್ರೆ ಯಾವ ತರ ಕೆಲಸ ಮಾಡಿ ಶಿಕ್ಷಣಕ್ಕೆ ಯಾವ ತರ ಒತ್ತು ಕೊಡ್ಬೇಕು ಅನ್ನೋದು ಇದು ನೀವು ಎಲ್ಲರೂ ಕಲಿಯಬೇಕಂತ ವಿಷಯ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ನಾವು ವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮ್ಮ ಇದೆಲ್ಲ ಬೇರೆ ಕಡೆ ಇದ್ರೆ ಡಿಡಿಪಿ ಅವ್ರು ಹೇಳ್ಬೇಕು, ಬೇರೆ ಕ್ಷೇತ್ರದ ಎಲ್ಲರೂ ಇದ್ರೆ 4,005 ಹುಡುಗರು, ವಾಜಪೇಯಿ ಇರ್ಬೋದು, SC ST ಇರ್ಬೋದು, ಅಥವಾ ಹಿಂದುಳಿದ ವರ್ಗ ಇರಬೇಕು, ಎಲ್ಲರಿಗೂ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಈ ಕ್ಷೇತ್ರದಾಗ ನಾಗಲಿ ಗಣೇಶ್ ಹುಕ್ಕೇರಿ ಅವರು ಎಲ್ಲ ಕೂಡಿ ಮಾಡಿಕೊಟ್ಟಿದ್ದೆವು. ನಮ್ಮ ಕೆಲಸ, ನಮ್ಮ ಕರ್ತವ್ಯವನ್ನು ನಾವು ಮಾಡಿದೆವು. ಶಿಕ್ಷಕರು ತಾವು ಬಂದಿದ್ದೀರಿ, ತಾವು ತಮ್ಮ ಕೆಲಸ
ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು. ತಾಯಿಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂದೆಯರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ಯಾಕೆ ಮಾಡ್ಕೋತೀನಿ? ಮಣ್ಣಿನ ಸದಲಗ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ಕೊಟ್ಟಿವಿ. 2 ಸಾಲ ಮುರಾರ್ಜಿ ದೇಸಾಯಿ ಶಾಲೆ, ಮತ್ತೊಂದು ಎಕ್ಸಂಬ ಮುರಾರ್ಜಿ ದೇಸಾಯಿ ಎಕ್ಸಂಬಲ. ಅಲ್ಲಿ ಶಾಲೆಗೆ ಭೇಟಿ ಕೊಟ್ಟಾಗ ಪ್ರಿನ್ಸಿಪಾಲ್ ಕರ್ಕೊಂಡು ಎಲ್ಲ ರೂಮ್ದಾಗ ತಿರುಗಾಯಿನಿ. ಒಂದು ರೂಮ್ದಾಗ ಹುಡುಗರು ಶೇಂಗಾ ತಿನ್ಕೊತ್ ಕೂತಿದ್ದು, ಒಂದು ರೂಮ್ದಾಗ ವಾದಿವು ಹಚ್ಕೋಕಿಲ್ಲ ಹೊಚ್ಕೋಕಿಲ್ಲ. ಏನ್ರಿ ಸಾಬ್ರು ಏನ್ ಮಾಡಿದ್ರಿ ಇವೆಲ್ಲ? ಇದು ದೊಡ್ಡ ಬಂದದ್ದು ಏನು ಮಾಡಿದ್ರಿ? ಇಷ್ಟೆಲ್ಲ ಸಾಲಿ ಮುರಾರ್ಜಿ ದೇಸಾಯಿ ಸಾಲಿ ಸೂರಾಗತ್ತವು, ಮತ್ತು ನೀವೇನು ಕೆಲಸ ಮಾಡಕತ್ತಿದ್ರಿ? ಇಲ್ಲಿ ನೀವೇನಾದ್ರೂ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದಿರೇನ? ಇಲ್ರಿ ಸಾಹೇಬ್ರ, ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ? ಇದ ಉತ್ತರ. ಆ ದೃಷ್ಟಿಯಿಂದ ನಾ DDP ಅವರಿಗೆ ಮತ್ತು BE ಅವರಿಗೆ ಹೇಳ್ತೀನಿ, ನಮ್ಮ ಕ್ಷೇತ್ರದಾಗ ಏನು 8 ಶಾಲೆಗಳದವು, ಅವಕ್ಕೆ ನೀವು ಭೇಟಿ ಕೊಡ್ರಿ. ಅಲ್ಲಿ ಮೂಲಭೂತ ಸೌಕರ್ಯ ಏನೈತಿ ಅದನ್ನ ನೀವು ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾ ಕೇಳ್ಬೋದು. ತಿಂಗಳದಾಗ ಒಂದು ದಿವಸ ಒಬ್ರು, ಒಂದು ದಿವಸ BO ತಿಂಗಳದಾಗ ಒಮ್ಮೆ DDP ಆಗಿ ಹೋಗ್ಬೇಕು. ಆಮ್ಯಾಗ ನಾವು ಎಸ್ಟಿಮೇಟ್ ಮಾಡಿ ಇವರು ನಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಸ್ಟಿಮೇಟ್ ಮಾಡಿ 1,15,00,000 1,30,00,000 ರೂಪಾಯಿದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಕಳಿಸಿ. ಪರಿಷತ್ ನಡೆದಾಗ ಸಚಿವರಿಗೆ ಕೇಳಿನ, ತಂಗಡಿಯವರ ಕೊಟ್ಟು ವರ್ಷ ಆಯ್ತು, ಇನ್ನು ಸಾಲಿ ಬಿದ್ದ ಮ್ಯಾಗ ರೊಕ್ಕ ಕೊಡ್ತೀರಿ ಅಂತ ಕೇಳಿನ. ಇನ್ನೇನ ಸಾಲಿ ಬಿದ್ದ ಮ್ಯಾಗ ಒಳಗೆ ಹುಡುಗರು ಸಿಕ್ಕು ಅಂದ್ರೆ ಆ ವೇಳೆದಾಗ ರಿಪೇರಿಗೆ ರೊಕ್ಕ ಕೊಡ್ತೀರಿ ಅಂತ ಅಂದ್ಮ್ಯಾಗ ಅವ್ರೇನಂದ್ರು, ಇಲ್ರಿ ಪ್ರಕಾಶ್, ನಾಳೆಗೆ 27ಕ್ಕೆ CM ಬಜೆಟ್ ತಗೋತಾರ, ಮಂಜೂರಿ ತಗೋತಾರ. ತಗೊಂಡ್ ಕೂಡಲೇ ನಿಮ್ದೇ ಕೆಲಸ ಮೊದಲು ಮಾಡ್ತೇವೆ. ಎಷ್ಟು ನೀವು ಚಂದ ಕಾಣ್ತೀರಿ ಅಷ್ಟ ಹುಡುಗರಿಗೆ ನೀವು ಆ ಶಾಲೆ ರಿಪೇರಿ ಮಾಡಿಕೊಡ್ಬೇಕಂದಾಗ ಅವ್ರು ಮಾಡಿಕೊಡ್ತೇವೆ ಅಂದ. ಈ ವರ್ಷ ಮುಖ್ಯವಾಗಿ ನಾವು ಅಂದ ಮಾತು ಹೇಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳನ್ನ ಮಂಜೂರು ಮಾಡ್ಕೋಬೇಕು, ಮತ್ತು ಡಿಗ್ರಿ ಕಾಲೇಜುಗಳನ್ನ ಮಂಜೂರು ಮಾಡ್ಕೋಬೇಕು. ಮತ್ತು ಈಗಾಗಲೇ ಇದು ನಮ್ಮ ಸದಲಗಾದಲ್ಲಿ ನಾವು ಈಗಾಗಲೇ 4 ಕೋಟಿ ರೂಪಾಯಿ ನಾವು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಎದಕ್ಕೆ? ಲ್ಯಾಬೊರೇಟರಿ ಹೆಚ್ಚಿನ ಕೋಣೆಗಳನ್ನ. ಅವಾಗ ನಾವು ಮಂತ್ರಿಗಳಿಗೆ ಹೇಳ, ನೀವು ಲ್ಯಾಬೊರೇಟರಿ ಕೊಟ್ಟಿದ್ದೀರಿ ಮತ್ತು ಹೆಚ್ಚಿನವರೆಗೆ ರೂಮ್ಗಳು ಕೊಟ್ಟಿದ್ದೀರಿ, ಅದಕ್ಕೆ ಕಂಪೌಂಡ್ ಬೇಕಂತ ಸುಧಾಕರ್ ಅವರಿಗೆ ಮೊನ್ನೆ ಮೀಟಿಂಗ್ ಮಾಡಿದಾಗ ಹೇಳಿ, ಇಲ್ಲ ಕೊಡ್ತೀನಿ, ಈ ವರ್ಷ ಕಂಪೌಂಡ್ ಕಟ್ಟಲಿಕ್ಕೆ ಪಾಲಿಟೆಕ್ನಿಕ್ ಕಾಲೇಜಿಗೆ ನಾವು ಕೊಡ್ತೇವೆ ಅಂತೇಳಿ ಮಂತ್ರಿಗಳು ಹೇಳಿದರು. ಆಮೇಲೆ ಮತ್ತೊಂದು ಕೇಳಿನಿ, ಚಿಕ್ಕೋಡಿಯಾಗಿರೋ 2 ಡಿಗ್ರಿ ಕಾಲೇಜ್, ಒಂದು ಚಿಕ್ಕೋಡಿ, ಒಂದು ಸದಲಗ. ಚಿಕ್ಕೋಡಿಯಲ್ಲಿ 3 ವಿಭಾಗ ನಡೀತಾವೆ, ಸೈನ್ಸ, ಆರ್ಟ್ಸ, ಕಾಮರ್ಸ. ಆದರೆ ಸದಲಗದಾಗ 2 ನಡೀತಾವೆ. ಇನ್ನೂ ತನಕ ಸೈನ್ಸ್ ವಿಭಾಗ ಇಲ್ಲ, ಇಲ್ಲ ಈ ವರ್ಷ ಕೊಡ್ತೇನೆ ಸೈನ್ಸ್ ವಿಭಾಗ, ಅಲ್ಲಿ ಕೊಡ್ತೇನೆ ಅಂತ ಹೇಳಿದಾರೆ. ನಾ ಕೇಳಿ ಇನ್ನೊಂದು ಡಿಗ್ರಿ ಕಾಲೇಜ್ ಕೊಡ್ರಿ ಅಣ್ಣ. ನಮ್ಮ ಕ್ಷೇತ್ರದಾಗ 2 ಅದಾವ್ರಿ, ನಿಮ್ಮ ಕ್ಷೇತ್ರದಾಗೂ 2 ಅದಾವ ಅಂದ್ರು. ಆ ದೃಷ್ಟಿಯಿಂದ ಹೆಚ್ಚಿನ ಶಿಕ್ಷಣವನ್ನು ಕೊಡ್ಲಿಕ್ಕೆ DDP ಅವರು ಮತ್ತು BE ಅವರು ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಂದು ಮಾತು ಹೇಳ್ತೇನೆ, ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅವರಿಗೆ ನಾವು ಗೌರವಿಸ್ತೇವೆ. ಅದ್ರಾಗೇನು ಎರಡೇ ಮಾತಿಲ್ಲ. ಚೆನ್ನಾಗಿ ಯಾರು ಶಿಕ್ಷಣ ಯಾವ ಖಾತೆದಾಗಿರ್ಲಿ, PW ಖಾತೆದಾಗಿರ್ಲಿ, ಶಿಕ್ಷಣ ಇಲಾಖೆದ ಖಾತೆದಾಗಿರ್ಲಿ, ಅಥವಾ RDPR ಖಾತೆದಾಗಿರ್ಲಿ, ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನ ಯಾವಾಗೂ ಗೌರವಿಸ್ತೇವೆ ನಾವು. ಯಾಕಂದ್ರೆ ಅದು ನಾವು ಎಷ್ಟು ಅವರಿಗೆ ಉತ್ತೇಜನ ಕೊಡ್ತೇವಿ ಅಷ್ಟು ನಮ್ಮಲ್ಲಿ ಅವರಿಂದ ಅನುಕೂಲ ಆಗ್ತೈತಿ, ನಮಗೂ ಅನುಕೂಲ ಆಗ್ತೈತಿ ಅಂತ ಈ ದೃಷ್ಟಿಯಿಂದ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ, ಈಗ ಚಿಕ್ಕೋಡಿಯಾಗ DDP ಇದು BO ಆಫೀಸ್ ಕೊಡ್ತೇವೆ, ಅತನ್ಯಾಗೆ BO ಆಫೀಸ್ ಐತಿಲ್ಲೋ ನನಗೇನು ಗೊತ್ತಿಲ್ಲ. ಒಮ್ಮೆ ಬಿಜಾಪುರಕ್ಕೆ ಫೋನ್ ಮಾಡಿ ನಾ, DDP ಆಫೀಸ್ ನಿಮ್ಮಲ್ಲಿ ಐತೇನ್ರಿ? ಇಲ್ಲರಿ, ಜಾಗ ಐತಿ ಖರೆ ಬಿಲ್ಡಿಂಗ್ ಇಲ್ಲ. ನಾಕೆ ನೀ ಮರೆಯ ಜಾಗ, ನೀ ಜಾಗ ಉತ್ತಾರ ತಂದು ಕೊಡು ಅಂತ ಹೇಳಿ ನಾವು ಬಿಲ್ಡಿಂಗಿಗೆ ರೊಕ್ಕ ಕೊಡ್ತೇನೆ ಅಂತ ಹೇಳಿದಾಗ
ಹೇಳಿದಾಗ ಮುಂದಿನ ಸಲ ನಾವು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಮಾಡಿಬಿಟ್ರು ಅವರು. 3-4 ಸರಿ ಪ್ರಯತ್ನ ಮಾಡಿ ಆ DDP ಹಿಡಿಬೇಕಂತ ಹೇಳಿ ಸ್ವಿಚ್ ಆಫ್ ಮಾಡಿಬಿಟ್ರು. ಪೈಲಾ ಸರಿ ಮಾಡಿದಾಗ ಇಲ್ಲ ಸರ್ ಜಾಗ ಐತಿ ಉತ್ತಾರ ತಂದು ಕೊಡ್ತೀನಿ ಅಂತಂದ್ರೆ ಅದಕ್ಕೂ ಅಲ್ಲಿ ಒಂದು DDP ಆಫೀಸ್